ಆಕಾಶವಾಣಿ ಭರವಸೆ ಹೊನಲು ವೈದ್ಯರ ಕಿವಿಮಾತು ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು. ಸೂಪರ್ ಸ್ಪೆಷಾಲಿಟಿ ಟರ್ಷಿಯರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ 3D MRI ನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ. ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ. ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್. 24/7 ಎಮರ್ಜೆನ್ಸಿ ಕೇರ್. ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ 45666777. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು. ಭರವಸೆ ಹೊನಲು ವೈದ್ಯರ ಕಿವಿಮಾತು ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ನ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಡಾಕ್ಟ್ರೇ, ಇತ್ತೀಚಿನ ಮಕ್ಕಳಲ್ಲಿ ಯಾವಾಗ ನೋಡಿದ್ರು ಊಟ ಬೇಡ, ಒಂದು ಮಿಕ್ಸ್ಚರೋ, ಒಂದು ಚಿಪ್ಸೋ, ಒಂದು ಬ್ರೆಡ್, ಈ ತರದ್ದು ಒಂದು ಸ್ಯಾಂಡ್ವಿಚೋ ಇದು ಕೊಟ್ಟು ಬಿಟ್ರೆ ಸಾಕು, ಮಕ್ಕಳಿಗೆ ಹೊಟ್ಟೆ ತುಂಬುತ್ತೆ. ಆಸೆ ಕೂಡ, ಕ್ರೇವಿಂಗ್ ಅಂತ ಏನ್ ಹೇಳ್ತೀವಲ್ಲ, ಮಕ್ಕಳಿಗೆ ಆಸೆ ಕೂಡ ಅದ್ರ ಮೇಲೇನೆ ಇದೆ. ಮನೆಯಲ್ಲಿ ಮಾಡುವಂತಹ ಶುದ್ಧ ಆಹಾರ ಅವರಿಗೆ ಬೇಡ, ತರಕಾರಿ, ಹಣ್ಣು, ಹಂಪಲಗಳು ಅವರಿಗೆ ಬೇಡವಾಗಿದೆ. ಜಂಕ್ ಫುಡ್ ಅಂತ ಅಂದ್ರೆ ಏನು? ಈ ಜಂಕ್ ಫುಡ್ ಅಂದ್ರೆ ಹೈ ಫ್ಯಾಟ್, ಹೈ ಶುಗರ್, ಹೈ ಸಾಲ್ಟ್, ಈ ಮೂರು ಜಾಸ್ತಿ ಇರುವ ಫುಡ್ಸ್ ಜಂಕ್ ಫುಡ್ಸ್ ಅಂತಾರೆ. ಈ ಜಂಕ್ ಫುಡ್ಸ್ ಅಂದ್ರೆ ಏನು? ಬೇಕರಿ ಪ್ರಾಡಕ್ಟ್ಸ್ ಎರಡನೇದು, ಮತ್ತೆ ಈ ಚಾಕ್ಲೇಟ್ಸು, ಕೇಕ್ಸು, ಸಮೋಸಾಸು, ಇವೆಲ್ಲ ಒಂಥರ ಬಿಸ್ಕೆಟ್ಸು, ಚಾಕ್ಲೇಟ್ಸು. ಇದು ಬಿಟ್ಟು ಕಾರ್ಬೋನೇಟೆಡ್ ಡ್ರಿಂಕ್ಸು, ಬೆವರೇಜಸ್ಸು, ಈ ಫ್ರೂಟ್ ಜ್ಯೂಸ್ ಅಂತ ಮಾರ್ತಾರೆ, ಬಟ್ ಆಕ್ಚುಲಿ ಅದು ಫ್ರೂಟ್ ಜ್ಯೂಸ್ ಅಲ್ಲ, ಅದೆಲ್ಲ ಸ್ವೀಟ್ ಅಂಡ್ ಶುಗರ್. ಬಟ್ ಇವೆಲ್ಲ ತುಂಬಾ ಟೇಸ್ಟಿ ಆಗಿರುತ್ತೆ. ಯಾಕೆ ಅಂತಂದ್ರೆ ದೇ ಆರ್ ವೆರಿ ಹೈಲಿ, ಅದು 6 times ಶುಗರ್ ಜಾಸ್ತಿ ಇರುತ್ತೆ ಅದರಲ್ಲಿ ದ್ಯಾನ್ ನಾರ್ಮಲ್. ನಮ್ಮ ಮನೆಯಲ್ಲಿ ಮಾಡುವಂತ ತಂಪು ಪಾನೀಯಕ್ಕಿಂತ ಹೊರಗಡೆ ಬೇಕರಿಗಳಲ್ಲಿ ಅಥವಾ ಹೊರಗಡೆ ಸಿಗುವಂತ ಅಂಗಡಿಗಳಲ್ಲಿ ಸಿಗುವಂತ ಈ ತಂಪು ಪಾನೀಯದಲ್ಲಿ ಹೆಚ್ಚಿನ ಅಂಶ ಈ ಸಕ್ಕರೆ ಹಾಗೂ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದರಲ್ಲೂ 10 ಪಟ್ಟು ಜಾಸ್ತಿ ಇರುತ್ತೆ. ಈ ಶುಗರ್ಸ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಫಸ್ಟ್ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ಬಿಡುತ್ತೆ ಮಕ್ಕಳಲ್ಲಿ. ಅವ್ರು ಒಬೀಸ್ ಆಗ್ತಾರೆ. ಬಟ್ ಒಬಿಸಿಟಿ ಅಂದ್ರೆ ಮಗು ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇದ್ರೆ ಅದು ಏನು ಪರವಾಗಿಲ್ಲ, ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋದು ಪೇರೆಂಟ್ಸ್ಗೆ ಒಂಥರ ಪರವಾಗಿಲ್ಲ. ಇದು ಅಲ್ಲ, ಅದು ಎಷ್ಟೊಂದು ಡ್ಯಾಮೇಜ್ ಆಗ್ತಾ ಇದೆ. ಈ ಒಳಗಡೆ ಎಲ್ಲ ಹಾರ್ಟಲ್ಲಿ, ಬ್ರೈನ್ನು, ಎಲ್ಲ ಕಡೆನೂ ಈ ಫ್ಯಾಟ್ ಅನ್ನೋದು ಅಕ್ಯುಮುಲೇಷನ್ ಆಗಿದ್ರೆ ಲಿವರು ಎಲ್ಲ ಕಡೆ ತುಂಬಾ ಡ್ಯಾಮೇಜ್ ಆಗಿ ಹಾರ್ಟ್ಗೆ ಕರೋನರಿ ಆರ್ಟರೀಸ್ ಅಂತ ಇದೆ, ಅದರಲ್ಲಿ ಮಕ್ಕಳಲ್ಲೇ ಈ ಬ್ಲಾಕ್ಸ್ ಶುರು ಆಗ್ಬಿಡುತ್ತೆ. ಮಕ್ಕಳಲ್ಲಿ ಕೂಡ ಈಗ ಹೃದಯಾಘಾತ ಆಗೋದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇದು ಕಾರಣ ಅಂತ ಹೇಳ್ತಾ ಇದ್ದೀರಾ? ಈ ಒಬಿಸಿಟಿ ಸ್ವಲ್ಪ ಒಂದು ಈ ಮಕ್ಕಳಲ್ಲಿ ಕೊಟ್ರೆ ನಿಮಗೆ ಗೊತ್ತಾಗೋದಿಲ್ಲ, ಬಟ್ 20-25 ವರ್ಷಕ್ಕೇನೆ ಅವ್ರಿಗೆ ಡಯಾಬಿಟಿಸ್ ಶುರು ಆಗ್ಬಿಡುತ್ತೆ. ಇಲ್ಲ ಒಂದೊಂದು ಸಲ 30 ವರ್ಷಕ್ಕೇನೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಈ ಒಬಿಸಿಟಿಯಿಂದ ಆಗೋ ದುಷ್ಪರಿಣಾಮ ಏನೇನಿದೆಯೋ ಅದು ಆಮೇಲೆ ಗೊತ್ತಾಗುತ್ತೆ. ಸೊ ಇದೆಲ್ಲದಕ್ಕೂ ಕಾರಣ ಈ ಜಂಕ್ ಫುಡ್ ಅಂತ ಹೇಳ್ತಾ ಇದ್ದೀರಾ? ಫುಡ್ ಈ ಕೊಡೋದ್ರಿಂದ. ಎರಡನೇದು ಹೈಪರ್ ಆಕ್ಟಿವಿಟಿ ಆಗ್ಬಿಡ್ತಾರೆ ಮಕ್ಕಳು. ಈ ಶುಗರ್ಸ್ ಜಾಸ್ತಿ ಇರೋದ್ರಿಂದ ಈ ಜಂಕ್ ಫುಡ್ಸು ಈ ಮಕ್ಕಳು ತುಂಬಾ ಹೈಪರ್ ಆಕ್ಟಿವ್ ಆಗಿರ್ತಾರೆ. ಹೈಪರ್ ಆಕ್ಟಿವ್ ಆಗಿ ಬ್ರೈನ್ ನಲ್ಲಿ ತುಂಬಾ ಇರಿಟೇಟ್ ಮಾಡಿಕೊಂಡು ಅವರು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಇನ್ನೊಂದು ಸಾಲ್ಟು ಜಾಸ್ತಿ ಇರುತ್ತೆ ಕೆಲವು ಜಂಕ್ ಫುಡ್ಸ್ ಅಲ್ಲಿ, ಚಿಪ್ಸು ಅಂತದ್ದು ಸಾಲ್ಟೆಡ್ ಫುಡ್ಸು ಜಾಸ್ತಿ. ಅದರಿಂದ ಹೈಪರ್ ಟೆನ್ಷನ್, BP ಬರೋದು ಚಾನ್ಸಸ್ ಇದೆ. ಈ ಮಕ್ಕಳಲ್ಲಿ BP ಗೊತ್ತಾಗೋದಿಲ್ಲ ಮೊದಲು, ಬಟ್ ಆಮೇಲೆ ಇದು ಗೊತ್ತಾಗ್ಬಿಟ್ಟು ಅದು ಗೊತ್ತಾಗೋದಕ್ಕೆ 20 ವರ್ಷ ಆಗ್ಬೋದು, 25 ವರ್ಷ ಆಗ್ಬೋದು. ಬಟ್ ಮೊದಲೇ ಶುರು ಆಗೋದ್ರಿಂದ ಹೈಪರ್ ಟೆನ್ಷನ್ನು ಏನಾಗುತ್ತೆ, ಈ ಬ್ರೈನ್ಗೆ ಎಫೆಕ್ಟ್ ಆಗಿ ಹೆಡೇಕ್ಸ್ ಶುರು ಆಗುತ್ತೆ. ಈ ಮಗು ನನಗೆ ತುಂಬಾ ತಲೆನೋವು ಅಂತ ಹೇಳ್ತಾ ಇರುತ್ತೆ ಮಗು. ಯಾವಾಗಲೂ ತಲೆನೋವು ಎಲ್ಲ ಚೆಕ್ ಮಾಡ್ತಾರೆ, ಕಣ್ಣು ಟೆಸ್ಟ್ ಮಾಡ್ತಾರೆ, ನಾರ್ಮಲು, ಎಲ್ಲ ನಾರ್ಮಲು. ಬಟ್ ಈ ಜಂಕ್ ಫುಡ್ ಇಂದ ತಲೆನೋವು ಅನ್ನೋದು ಗೊತ್ತಾಗಲ್ಲ ಇವರಿಗೆ, ಬಿಕಾಸ್ ಆಫ್ ದಿ ಸಾಲ್ಟೆಡ್ ಡಯಟ್. ಸೊ ಇಂಥ ಸಂದರ್ಭದಲ್ಲಿ ಡಾಕ್ಟ್ರೆ ಯಾವ ರೀತಿ ಅದನ್ನ ಕಂಡಿಡ್ಕೋಬೇಕು ಹಾಗಾದ್ರೆ? ಅಂದ್ರೆ ಇದು ಹೆಡೇಕು ಅನ್ನೋದು ಅವಾಗ ಇದನ್ನ ವಿತ್ಡ್ರಾ ಮಾಡಿಬಿಟ್ಟು ಕೊಡಬಾರ್ದು. ಅವಾಗ ನೋಡಿ ನೀವು
ಈ ಸಾಲ್ಟೆಡ್ ಫುಡ್, ಆಟೋಮೆಟಿಕಲಿ ಹೆಡೇಕ್ ಕಮ್ಮಿ ಆಗುತ್ತೆ. ಓಕೆ, ಹಾಗಾದ್ರೆ ತಂದೆ ತಾಯಿಗಳು ಇದನ್ನ ಗಮನದಲ್ಲಿ ಇಟ್ಕೊಂಡು ಮಕ್ಕಳ ತಪಾಸಣೆಯಲ್ಲಿ ಯಾವುದೇ ರೀತಿ ತಲೆನೋವು ಬರ್ತಾ ಇದೆ ಅನ್ನೋದು ಸಾಬೀತಾಗ್ಲಿಲ್ಲ ಅಂತ ಹೇಳಿದಾಗ ಅವರು ಕೊಡ್ತಾ ಇರುವಂತ ಆಹಾರದ ಮೇಲೆ ಗಮನ ಇಡಬೇಕು ಅಂತ ಹೇಳ್ತಾ ಇದ್ರ. ಆಹಾರ ಏನ್ ಕೊಡ್ತಾ ಇದ್ದೀವಿ ಅದರಿಂದನೂ ಈ ತಲೆನೋವು ಬರ್ತಿರಬಹುದು ಅನ್ನೋದು ಆಲೋಚನೆ ಅವ್ರ ಮನಸ್ಸಲ್ಲಿ ಬಂದು ಈ ತರದ ಜಂಕ್ ಫುಡ್ ಅನ್ನ ಅವರು ಅವಾಯ್ಡ್ ಮಾಡಿದ್ರೆ ಮಕ್ಕಳಲ್ಲಿ ಈ ಸಮಸ್ಯೆಯನ್ನ ನಾವು ನಿವಾರಣೆ ಮಾಡಬಹುದು ಅಂತ ಹೇಳ್ತಾ ಇದ್ದೀವಿ. ಹೌದು, ಮೊದಲೇ ಮಾಡ್ಲಿಲ್ಲ ಹಂಗೆ ಬಿಟ್ಟಿದ್ರೆ ಈ ಎಡೆಕನ ಸ್ಲೋ ಆಗಿ ಫಿಟ್ಸ್ ಹೋಗುತ್ತೆ. ಆಮೇಲೆ ಮಗು ಫಿಟ್ಸ್ ಕಾಯಿಲೆ ಬರುತ್ತೆ. ಆಮೇಲೆ ಇನ್ನೊಂದ್ಸಲ ಫಿಟ್ಸ್ ಕಾಯಿಲೆ ಬಂದಿದೆ, ಈಗ ಯಾರಿಗೂ ಇಲ್ಲ ಫಿಟ್ಸ್ ನಮ್ಮ ಫ್ಯಾಮಿಲಿನಲ್ಲಿ, ಈ ಮಗುಗೆ ಫಿಟ್ಸ್ ಬಂದಿದೆ ಅಂತ. ಹಾಗಾಗಿ ಜಂಕ್ ಫುಡ್ ಇಂದ ಒಬೆಸಿಟಿ ಶುರು ಆಗುತ್ತೆ, ಅದಾದ್ಮೇಲೆ ಡಯಾಬಿಟೀಸ್ ಬರಬಹುದು, BP ಬರಬಹುದು, ಹಾಗೇನೆ ಕೂಡ ತಲೆನೋವು ಹೆಡ್ಡೇಕ್ ಬಂದು ಕಣ್ಣಿನ ದೃಷ್ಟಿ ಹಾಳಾಗಬಹುದು, ಕಾನ್ಸಂಟ್ರೇಟ್ ಇರಲ್ಲ, ಜೊತೆಗೆ ನೀವು ಹೇಳ್ತಾ ಇದ್ದೀರಾ ಫಿಟ್ಸ್ ಕೂಡ ಬರಬಹುದು ಅಂತ. ಎಲ್ಲಿಂದ ಎಲ್ಲಿಗೆ ಇದು ಲಿಂಕ್ ಡಾಕ್ಟ್ರೆ? ಆಮೇಲೆ ಸ್ಕೂಲ್ ಪರ್ಫಾರ್ಮೆನ್ಸ್ ಡೌನ್ ಆಗ್ಬಿಡುತ್ತೆ. ಹೌದು, ಮಗು ಏಕಾಗ್ರತೆ ಇರಲ್ಲ, ಹಾಗಾಗಿ ಇರಲ್ಲ ಈ ಜಂಕ್ ಫುಡ್ಸ್ ಇಂದ. ಆದಷ್ಟು ಈ ಜಂಕ್ ಫುಡ್ಸ್ ನ ನೀವು ಅವಾಯ್ಡ್ ಮಾಡಬೇಕು. ಈಗ ಏನಾಗುತ್ತೆ, ಇದೊಂದು ಬರ್ತ್ಡೇ ಫಂಕ್ಷನ್ಗೆ ಹೋಗ್ತೀವಿ ಸರ್, ಮ್ಯಾರೇಜ್ಗೆ ಹೋಗ್ತೀವಿ ನಾವು. ಇಂಡಿಯನ್ ಅಕಾಡೆಮಿ ಪೀಡಿಯಾಟ್ರಿಕ್ಸ್ ಅವರು ಇದು ತುಂಬಾ ಡಿಸ್ಕಸ್ ಮಾಡಿದ್ದಾರೆ ಇದ್ರ ಬಗ್ಗೆ. ವಾರಕ್ಕೊಂದು ಸಲ ಏನಾದ್ರೂ ಫಂಕ್ಷನ್ಗೆ ಹೋದ್ರು ಎಲ್ಲಾದ್ರೂ ತಿಂದಿದ್ರು ಪರವಾಗಿಲ್ಲ, ತಡ್ಕೊಳತ್ತೆ ಮಗು. ನೀವು ಅಷ್ಟು ಕೊಡ್ಲೇಬೇಕು ಅಂತಂದ್ರೆ ನೀವು ವಾರಕ್ಕೊಂದು ಸಲ ಕೊಡಿ, ಅದೂ ಲಿಮಿಟೆಡ್ ಆಗಿ, ಪರವಾಗಿಲ್ಲ. ಬಟ್ ಡೈಲಿ ಜಂಕ್ ಫುಡ್ ನೀವು ಕೊಡಬಾರ್ದು. ಓಕೆ ಡಾಕ್ಟ್ರೆ, ಈಗ ನಾವು ಜಂಕ್ ಫುಡ್ ಅಂದ ತಕ್ಷಣ ಬೇಕರಿ ಐಟಮ್ಸ್ ಅನ್ನೋದು ಗೊತ್ತಾಗುತ್ತೆ. ಮನೆಯಲ್ಲಿ ಮಾಡುವಂತ ಪದಾರ್ಥಗಳಿಂದ ಏನಾದ್ರೂ ಇವ್ರನ್ನ ಸರಿದಾರಿಗೆ ತರಬಹುದಾ? ಯಾವ ರೀತಿ ಆಹಾರಕ್ಕೆ ಇವ್ರನ್ನ ಮತ್ತೆ ಕರ್ಕೊಂಡ್ ಬರಬಹುದು ನಾವು? ಮನೆಯಲ್ಲಿ ಮಾಡೋದು, ಮನೆಯಲ್ಲಿ ಆಯಿಲ್ಸ್ ಯೂಸ್ ಮಾಡೋದು, ಆಮೇಲೆ ಫ್ರೆಶ್ ಸ್ವೀಟ್ಸ್ ಮಾಡ್ಕೊಳ್ಳೋದು, ಇದರಿಂದ ಏನು ತೊಂದರೆ ಇರಲ್ಲ ಆ್ಯಕ್ಚುಲಿ. ಇದರಿಂದ ಈ ಮೇನ್ ಥಿಂಗ್ ಈಸ್ ಈ ಗ್ರೌಂಡ್ ನಟ್ಟು, ಜಾಗ್ರಿ, ಈ ಮಿಕ್ಸ್ ಮಾಡಿದ್ದು ಐಟಮ್ಸು, ಚಿಕ್ಕಿ ಅಂತ ಇದು ತುಂಬ ಒಳ್ಳೆಯದು. ಅಂದರೆ ಮನೆಯಲ್ಲೇ ಮಾಡಿಕೊಂಡ್ರೆ, ಈಗ ಈವನ್ ಈ ಕೋಕೋನಟ್ಟಿಂದ ಜಾಗರಿ ಹಾಕಿನೂ ಉಂಡೆ ಥರ ಮಾಡಿ ಕೊಬ್ಬರಿ ಉಂಡೆ ಮಾಡ್ತಾರೆ ಮನೆಯಲ್ಲಿ, ಇವೆಲ್ಲ ತುಂಬ ಒಳ್ಳೆಯದು. ಇಲ್ಲ ಮನೆಯಲ್ಲಿ ಮಾಡೋ ಆಯಿಲಲ್ಲಿ ಮಾಡಿ, ಈಗ ಔಟ್ಸೈಡ್ ಆಯಿಲಲ್ಲಿ ಅದು ತುಂಬ ಎಷ್ಟೋ ಸಲ ಅದೇ ಆಯಿಲ್ ಯೂಸ್ ಮಾಡಿ ಯೂಸ್ಡ್ ಆಯಿಲ್ಸ್ ಅಂತ ಹೇಳ್ತಾರೆ. ಆ ಯೂಸ್ಡ್ ಆಯಿಲ್ಸು ತುಂಬ ಡೇಂಜರ್, ಅದು ಕ್ಯಾನ್ಸರ್ ಬರೋದಕ್ಕೂ ಚಾನ್ಸಸ್ ಇದೆ ಅದರಿಂದ. ಆ ಆಯಿಲ್ಸ್ ಬಿಟ್ಟು ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋ ಏನಾದ್ರೂ ಏನೇ ಪದಾರ್ಥಗಳು, ತಿಂಡಿಗಳು ಮಾಡಬೇಕು ಅಂತಂದ್ರೆ ಮನೆ ಪದಾರ್ಥಗಳನ್ನ ಉಪಯೋಗಿಸಿ ಮನೆಯಲ್ಲಿ ಮಾಡುವಂತ ತಿಂಡಿಗಳನ್ನ ಮಕ್ಕಳಿಗೆ ಕೊಟ್ರೆ ಆರೋಗ್ಯನ ಸುಧಾರಿಸಬಹುದು. ನೀವು ಹೇಳ್ತಾ ಇದ್ರಿ ಎಣ್ಣೆಗಳ ಬಗ್ಗೆ ಹೇಳ್ತಾ ಇದ್ರಿ. ಈ ಎಣ್ಣೆ, ತುಪ್ಪ, ಇದು ಎರಡರಲ್ಲಿ ಯಾವುದು ಒಳ್ಳೇದು ಡಾಕ್ಟ್ರೆ ಮಕ್ಕಳಿಗೆ? ಎಣ್ಣೆ ಅಂತಂದ್ರೆ ಅಲ್ಲಿ ಗ್ರೋ ಮಾಡೋದು ಯಾವ ಎಣ್ಣೆ ಅನ್ನೋದು ಅದು ಒಳ್ಳೇದು ಅಂತ ಈಗ ಜನರಲ್ ಆಗಿ ಹೇಳ್ತಾರೆ. ಈಗ ಗ್ರೌಂಡ್ ನಟ್ ಆಯಿಲ್ ಇದ್ರೆ ಇರಲಿ, ನೀವು ಜಿಂಜಿಲಿ ಆಯಿಲು, ಇದು ಈಗ ನಾವು ಸನ್ಫ್ಲವರ್ ಆಯಿಲೇ ಯೂಸ್ ಮಾಡಬೇಕು, ಸ್ಯಾಫ್ಲವರ್ ಆಯಿಲೇ ಯೂಸ್ ಮಾಡಬೇಕು, ಇಲ್ಲ ಬೇರೆ ಆಲಿವ್ ಆಯಿಲ್ ಎಲ್ಲೋ ಇಂಪೋರ್ಟೆಡ್ ಆಯಿಲ್ ಅದು ಅಲ್ಲಿ ತಂದು ಯೂಸ್ ಮಾಡೋದಂತ ಏನೂ ಬೇಕಾಗಿಲ್ಲ. ಈಗ ನಮ್ಮ ಪೋಷಕರಲ್ಲಿ ಇದೊಂದು ಓಡ್ತಾ ಇರುತ್ತೆ, ಆ ಎಣ್ಣೆ ಒಳ್ಳೇದು, ಈ ಎಣ್ಣೆ ಒಳ್ಳೇದು, ಅದ್ರಲ್ಲಿ ಇದೆ ಇದ್ರಲ್ಲಿ ಇದೆ ಅಂತ. ಅದ್ರ ಬದಲಾಗಿ ನಮ್ಮ ಸುತ್ತಮುತ್ತ ನಮ್ಮ ಪ್ರದೇಶದಲ್ಲಿ ಏನು ಎಣ್ಣೆ ಸಿಗತ್ತೆ, ಎಣ್ಣೆ ಕಾಳುಗಳು ಇದೆ, ಅದರಿಂದ ನಾವು ತಯಾರಿ ಮಾಡಿ ನಾವು ಆಹಾರ ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳ್ತಾರೆ. ಹೇಗೆ ಕಡಲು ಪ್ರದೇಶದಲ್ಲಿ ತೆಂಗಿನಕಾಯಿ ಎಣ್ಣೆ ಉಪಯೋಗಿಸ್ತಾರೆ, ಹಾಗೇನೆ ಕೆಲವು ಕಡೆ ಎಳ್ಳೆಣ್ಣೆ ಉಪಯೋಗಿಸ್ತಾರೆ, ಕೆಲವು ಕಡೆ ಎಲ್ಲಿ ಹೆಚ್ಚು ಬೆಳಿತೀವಿ ನಾವು ಈ ಗ್ರೌಂಡ್ ನಟ್ ಅಂತ ಹೇಳಿದ್ರಿ ನೀವು, ಕಡಲೆಕಾಯಿ. ಸೊ ಕಡಲೆಕಾಯಿ ಎಣ್ಣೆ ಉತ್ತಮ ಅಂತ ಹೇಳ್ತಾರೆ. ಅದು ಈ ಸ್ಯಾಚುರೇಟೆಡ್ ಫ್ಯಾಟ್ಸ್, ಡಾಲ್ಡಾ ಅಂತ ಅದು ಸಿಗತ್ತೆ, ಅದನ್ನ ಮಿಕ್ಸ್ ಮಾಡಿಬಿಡ್ತಾರೆ. ಆ ಥರ ಎಲ್ಲ ಮನೆಗಳಲ್ಲಿ ಸಾಮಾನ್ಯವಾಗಿ ಮಿಕ್ಸ್ ಮಾಡಲ್ಲ, ಅದು ತಂದು ಮಾಡೋವಾಗ. ಬಟ್ ಆ ಥರ ಎಲ್ಲ ಯೂಸ್ ಮಾಡಬಾರ್ದು. ಅದು ಈ ಗೀ ಅನ್ನೋದು ಒಳ್ಳೇದು ಮಕ್ಕಳಿಗೆ. ತುಪ್ಪ ಲಿಮಿಟೆಡ್ ಆಗಿ ಗೀ ಕೊಟ್ರೆ ಬ್ರೈನ್ಗೆ ತುಂಬಾ ಒಳ್ಳೇದು. ಎಗ್ ಒಳ್ಳೇದು ಮಕ್ಕಳಿಗೆ, ಮೊಟ್ಟೆ ಒಳ್ಳೇದು. ಈಗ ಒಂದು ಆ ಎಲ್ಲೋ ಇರೋದು ಕೊಲೆಸ್ಟ್ರಾಲ್ ಅದು ಕೊಡಬಾರ್ದು ಅಂತ ಕೆಲವರಲ್ಲಿ ಒಂದು ಅಭಿಪ್ರಾಯ ಇದೆ, ಅದು ತಪ್ಪು. ಈ ಮಕ್ಕಳಿಗೆ ಆ ಎಲ್ಲೋ ಅನ್ನೋದು ಕೊಡೋದ್ರಿಂದ ಬ್ರೈನ್ಗೆ ಎಷ್ಟೊಂದೋ ಉಪಯೋಗ ಆಗುತ್ತೆ. ಬ್ರೈನ್ ನಲ್ಲಿರೋ ಫ್ಯಾಟೇ ಈ ಎಗ್ ಅಲ್ಲಿರೋದು ಎಲ್ಲೋನಲ್ಲಿರೋ ಫ್ಯಾಟು. ಅದು ಕೊಟ್ರೆ ತುಂಬಾ ಇಂಟೆಲಿಜೆಂಟ್ ಆಗ್ಬಿಡ್ತಾರೆ ನಿಮ್ಮ ಮಕ್ಕಳು. ನೀವು ಡೈಲಿ ಎಗ್ ಕೊಡೋದು ಒಳ್ಳೇದು
ಮಕ್ಕಳಿಗೆ. ಅದರಿಂದ ಏನು ಬುದ್ಧಿ ಚುರುಕಾಗುತ್ತೆ, ಮಕ್ಕಳಿಗೆ ಒಳ್ಳೆ ಪ್ರೋಟೀನ್ ಸಿಗತ್ತೆ ಅಂತ ಹೇಳ್ತಾ ಇದ್ದೀರಾ. ಸೊ ನಿತ್ಯ ಮೊಟ್ಟೆ ತಿಂದ್ರೆ ಮಕ್ಕಳು ಪರವಾಗಿಲ್ಲ, ಜೊತೆಗೆ ವೈಟ್ ಅಷ್ಟೇ ಅಲ್ಲ ಹಳದಿ ಕೂಡ ಹಳದಿನೇ ಇಂಪಾರ್ಟೆಂಟ್ ಮಕ್ಕಳಿಗೆ. ಆದ್ರೆ ನಾವೇನ್ ಮಾಡ್ತೀವಿ ಮನೆಯಲ್ಲಿ ದೊಡ್ಡವ್ರಿಗೆ ಏನೆಲ್ಲ ಸಲಹೆ ಇರುತ್ತೆ ಅದನ್ನ ಮಕ್ಕಳ ಮೇಲೆ ಏರಕ್ ನೋಡ್ತಾ ಇರ್ತೀವಿ. ಸೊ ಅದು ತಪ್ಪಾಗತ್ತೆ, ಮಕ್ಕಳಿಗೆ ಬೇರೆ ದೊಡ್ಡವರಿಗೆ ಬೇರೆ ಇರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ನಾನು ಹೇಳ್ಬೇಕಂತಿದ್ದೀನಿ. ಮನೆಯಲ್ಲಿ ಏನಾಗುತ್ತೆ, ದೊಡ್ಡವ್ರು ಏನಾಗ್ತಾರೆ, ನನಗಿದು ಇಷ್ಟ ಇಲ್ಲ, ಇದು ತೆಗೆದುಬಿಡಿ, ನಾನು ಇದು ಮುಟ್ಟೋದೇ ಇಲ್ಲ, ನಾನು ಯಾವಾಗಲೂ ಇದು ತಿನ್ನೋದಿಲ್ಲ ಅಂತ ಹೇಳಬಾರ್ದು. ಯಾವ ಫುಡ್ಡು, ವೆಜಿಟೇಬಲ್ಲು, ಈ ತರಕಾರಿ ಮಕ್ಕಳು 1 ವರ್ಷ 2 ವರ್ಷ 3 ವರ್ಷ ಮಕ್ಕಳು ಅದು ಕೇಳಿಸ್ಕೊಂಡ್ರೆ ಇನ್ನು ಲೈಫಲ್ಲಿ ಅವ್ರು ತಿನ್ನಲ್ಲ, ಅದು ಇಂಪ್ರೆಸ್ ಆಗ್ಬಿಡ್ತದೆ ಅವ್ರ ಬ್ರೈನಲ್ಲಿ. ಈಗ ದೊಡ್ಡವರು ಯಾರೂ ಏನಾದ್ರೂ ಇಷ್ಟ ಇಲ್ಲ ಅಂತಂದ್ರೂ ಅದು ಎಕ್ಸ್ಪ್ರೆಸ್ ಮಾಡಬಾರ್ದು, ಹೇಳಬಾರ್ದು, ಮಕ್ಕಳ ಮುಂದೆ ಅದನ್ನ ತೋರಿಸಬಾರ್ದು, ಹೇಳಬಾರ್ದು. ಮಕ್ಕಳು ಯಾವಾಗ್ಲೂ ದೊಡ್ಡವ್ರನ್ನ ಗಮನಿಸ್ತಾ ಇರ್ತಾರೆ, ಅದನ್ನ ಅಳವಡಿಸ್ಕೊತಾ ಇರ್ತಾರೆ. ಹಾಗಾಗಿ ಮಕ್ಕಳ ಮುಂದೆ ಇರುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಕೆಲವು ಮಕ್ಕಳು ಬದನೆಕಾಯಿ ಅಂದ್ರೆ ತಿನ್ನೋದೇ ಇಲ್ಲ. ಏನು ಅಂತಂದ್ರೆ ಅವ್ರಿಗೊಂದು ಅದು ಯಾರೋ ಹೇಳಿದ್ದಾರೆ ಅವ್ರಿಗೆ, ಮಗುವಾಗಿ 2 ವರ್ಷ ಇರುವಾಗ ದೊಡ್ಡವರು, ನಾನು ಬದನೆಕಾಯಿ ತಿನ್ನಲ್ಲ, ಇದು ಬೇಡ ನನಗೆ, ಹೀರೆಕಾಯಿ ನಾನು ತಿನ್ನೋದೇ ಇಲ್ಲ, ಮುಟ್ಟೋದೇ ಇಲ್ಲ, ಇರೋ ಕಡೆ ತಿನ್ನೋದೇ ಇಲ್ಲ ಅವರು. ಈ ತರ ಅಭ್ಯಾಸಗಳು ಮಕ್ಕಳ ಮುಂದೆ ಹೇಳಬಾರ್ದು. ಸೊ ಮಕ್ಕಳಿಗೆ ಎಲ್ಲಾ ತರಕಾರಿ, ಹಣ್ಣು, ಸೊಪ್ಪುಗಳನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದೀರಾ. ಈ ಹಾಲು ಬಗ್ಗೆ ಡಾಕ್ಟ್ರೆ, ಈ ಹಾಲು ಮಕ್ಕಳಿಗೆ ಕೊಡಬೇಕಾ ಬೇಡವಾ? ಹಾಲು ಹೌದು, ಹಾಲು ಉತ್ತಮ, ಹಾಲು ಕೊಡೋದು ಒಳ್ಳೇದು, ಹಾಲು ಕೊಡ್ಲೇಬೇಕು. ಆದ್ರೆ ಬರೀ ಹಾಲು ಕೊಡ್ಬೇಕು, ಅದಕ್ಕೆ ಸಕ್ಕರೆ, ಈಗಂತೂ ವಿಧವಾದ ಪೌಡರ್ಗಳು ಬಂದಿದೆ, ಹಾಲಿಗೆ ಮಿಕ್ಸ್ ಮಾಡಿ. ಅದೇನು ಮಿಕ್ಸ್ ಮಾಡೋದು ಬೇಕಾಗಿಲ್ಲ, ಹಾಕಿದ್ರೆ ಸ್ವಲ್ಪ ಹಾಕ್ಬೋದು ಅಭ್ಯಾಸ ಇದ್ರೆ. ಇಲ್ಲ ಅಂದ್ರೆ ಅದು ಅಭ್ಯಾಸ ಆಗ್ಬಿಟ್ರೆ ಶುಗರ್ ಇಲ್ಲದೆ ಇನ್ನೂ ಒಳ್ಳೇದು. ಎಷ್ಟೋ ಮಕ್ಕಳು ಶುಗರ್ ಇಲ್ದೇನೆ ಹಾಲು ಕುಡಿತಾರೆ, ಅದೇನು ತೊಂದರೆ ಇಲ್ಲ. ಬಟ್ ಹಾಲು ಒಳ್ಳೇದು, ಕೊಡಬೇಕು. ಬಟ್ ಅದರಲ್ಲಿ ಈ ಪೌಡರ್, ಈ ಜೂನಿಯರ್ ಹಾರ್ಲಿಕ್ಸ್ ಅನ್ನೋದು, ಬೇರೆ ಪೌಡರ್ಸ್ ಎಲ್ಲ ಮಿಕ್ಸ್ ಮಾಡೋದು ಬೇಕಾಗಿಲ್ಲ, ಅದು ಹಂಗೆ ಹಾಲು ಕೊಡ್ಬೋದು ಮಕ್ಕಳಿಗೆ. ಓಕೆ, ಮಕ್ಕಳಿಗೆ ಹಣ್ಣು, ತರಕಾರಿ, ಸೊಪ್ಪು, ಹಾಲು, ಮೊಟ್ಟೆ ಇವನ್ನೆಲ್ಲ ಕೊಟ್ಟು ನಾವು ತುಂಬ ದಷ್ಟಪುಷ್ಟವಾಗಿ ಸ್ಟ್ರಾಂಗ್ ಆಗಿ ಮಾಡಿದ್ರೆ ಶಕ್ತಿಯುತವಾದ ಮಕ್ಕಳು ಸಮಾಜಕ್ಕೆ ಸಿಗ್ತಾರೆ. ಅವರ ಆರೋಗ್ಯ ಚೆನ್ನಾಗಿರತ್ತೆ, ಅವ್ರ ಓದಿನ ಮೇಲೆ ಕಾನ್ಸಂಟ್ರೇಷನ್ ಚೆನ್ನಾಗಿರತ್ತೆ, ಏಕಾಗ್ರತೆ ಚೆನ್ನಾಗಿರುತ್ತೆ. ಹಾಗಾಗಿ ಒಳ್ಳೆ ಮಾರ್ಕ್ಸ್ ಕೂಡ ಬರುತ್ತೆ. ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಕೂಡ. ಜಂಕ್ ಫುಡ್ ಇಂದ ಬಿಟ್ಟು ನೀವು ಒಂದು ತರಕಾರಿ ಅಂತಂದ್ರೆ ಸೊಪ್ಪಿನ ತರಕಾರಿ, ಅದು ಅಮೃತ. ಸೊಪ್ಪಿನ ತರಕಾರಿ ಅನ್ನೋದು 3 ಸಲ ಅಟ್ಲೀಸ್ಟ್ ಒಂದು ವಾರದಲ್ಲಿ ಮಕ್ಕಳಿಗೆ ಕೊಟ್ರೆ ರಕ್ತಹೀನತೆ, ಅನೀಮಿಯಾ ಅನ್ನೋದು, ಬಿ ಕಾಂಪ್ಲೆಕ್ಸ್ ಡೆಫಿಷಿಯನ್ಸಿ ಎಲ್ಲ, ಜಿಂಕು, ಐರನ್ನು, ಸಿಲೀನಿಯಮ್ಮು, ಏನು ಬಿ ಕಾಂಪ್ಲೆಕ್ಸ್, ವಿಟಮಿನ್ ಎ ಎಲ್ಲ ಇದೆ ಅದರಲ್ಲಿ. ಹಾಗೆ ಮಕ್ಕಳಿಗೆ ಮೊಳಕೆ ಕಾಳುಗಳನ್ನ ತರಕಾರಿ ಮೂಲಕ ಕೊಟ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ, ಆರೋಗ್ಯ ಸುಧಾರಿಸುತ್ತೆ. ಹೌದು, ಅವ್ರಿಗೆ ಏನು ಬೇಕು ಪೋಷಕಾಂಶಗಳು ಎಲ್ಲ ಇಲ್ಲೇ ಇದೆ, ಇದರಲ್ಲೇ ಇದೆ. ಸೊ ಹಾಗಾಗಿ ಜಂಕ್ ಫುಡ್ ಅವಶ್ಯಕತೆ ಇಲ್ಲ ಮಕ್ಕಳಿಗೆ, ಅದರದ ದುಷ್ಪರಿಣಾಮನೇ ಜಾಸ್ತಿ ಅಂತ ಹೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ, ಮಕ್ಕಳಿಗೆ ಯಾವ ರೀತಿ ಆಹಾರ ಕೊಡಬೇಕು, ಹಾಗೇನೆ ಜಂಕ್ ಫುಡ್ ಇವತ್ತು ಹೇಗೆ ವ್ಯಾಪಕವಾಗಿ ಬೆಳೆದಿದೆ, ಯಾಕೆ ಮಕ್ಕಳು ಆ ಜಂಕ್ ಫುಡ್ ಬೇಕು ಅಂತ ಹೇಳ್ತಾ ಇದ್ದಾರೆ, ಆ ಬೇಕು ಅನ್ನೋದನ್ನ ನಾವು ಕೊಟ್ಟಾಗ ಆ ಮಕ್ಕಳಲ್ಲಿ ಯಾವ ರೀತಿ ಆರೋಗ್ಯಕ್ಕೆ ತೊಂದರೆ ಆಗತ್ತೆ ಅನ್ನೋದನ್ನ ಕೂಲಂಕುಷವಾಗಿ ತಿಳಿಸಿದ್ರಿ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಟ್ರಸ್ಟ್ವೆಲ್ ಹಾಸ್ಪಿಟಲ್ನ ಮಕ್ಕಳ ತಜ್ಞರಾದ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಭರವಸೆ ಹೊನಲು ವೈದ್ಯರ ಕಿವಿಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ನ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್. ಇವರೊಂದಿಗೆ ನಿರ್ಮಲಾ ಎಸ್. ಪ್ರಸ್ತುತಿ ಎವಿ ವಿನೋದ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.